ಹಲೋ ಸ್ನೇಹಿತರೆ, KCD ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಮತ್ತೊಂದು ವೀಡಿಯೋಗೆ ಸ್ವಾಗತ. ಈ ವಿಡಿಯೋ ಬಂದುಬಿಟ್ಟು ರಿಲೇಟೆಡ್ ಟು ಚಾಯ್ಸ್ ಎಂಟ್ರಿ ಲೈವ್ ಡೆಮೋ ಆಗಿರ್ತದೆ. ಯಾವ ರೀತಿ ಮಾಡಬೇಕು ಕಂಪ್ಲೀಟಾಗಿ ಪ್ರೊಸೆಸ್ ಈ ಒಂದು ವಿಡಿಯೋದಲ್ಲಿ ಇದೆ. ಕಂಪ್ಲೀಟಾಗಿ ವಾಚ್ ಮಾಡಿ. ವಿಡಿಯೋ ಇಷ್ಟ ಆಗ್ತದೆ. ಲೈಕ್ ಕೂಡ ಎಕ್ಸ್ಪೆಕ್ಟ್ ಜಾಸ್ತಿ ಮಾಡ್ತಾಯಿದ್ದೀನಿ ನಾನು ಈ ವಿಡಿಯೋಗೆ, ಯಾಕಂದರೆ ಕಷ್ಟಪಟ್ಟು ನೀಟಾಗಿ ಕೂತ್ಬಿಟ್ಟು ಮಾಡಿದ್ದೀನಿ. ಯಾಕಂದರೆ ಒಂದು ಸ್ಟೂಡೆಂಟ್ದು ನೀಟಾಗಿ ಕೂತ್ಬಿಟ್ಟು ಮಾಡ್ಬೇಕಂತಂದರೆ ಆದರೂ ಕೂಡ ಎಲ್ಲರೂ ಕೂಡ ತಿಳಿಸ್ಬೇಕಂತಂದರೆ ಸ್ವಲ್ಪ ಕಷ್ಟದ ಕೆಲಸ ಇರ್ತದೆ. ಜಸ್ಟ್ ಬಂದುಬಿಟ್ಟು ಹೋಗೋದೇ ಬೇರೆ, ಲೈವ್ ಡೆಮೋ ಮಾಡೋದೇ ಬೇರೆ. ನಿಮಗೂ ಕೂಡ ಗೊತ್ತಿದೆ ಲೈವ್ ಡೆಮೋ ಅಂತಂದ್ರೆ ಅದರಲ್ಲಿ ಇಟ್ಕೊಂಡೇ ನಾನು ನಿಮ್ಗೆ ಹೇಳಬೇಕಾಗ್ತದೆ. ಜಸ್ಟ್ ಸುಮ್ಮನೆ ಆ ರೀತಿ ಮಾಡಿರಿ ಈ ರೀತಿ ಹೇಳೋದೇ ಬೇರೆ ಆಗ್ತದೆ. ಆಯಿತಾ? ಸರಿ, ಡೈರೆಕ್ಟಾಗಿ ಈ ವಿಷಯಕ್ಕೆ ಬರೋದಂತಂದರೆ ನೀವು ಚಾಯ್ಸ್ ಎಂಟ್ರಿ ಮಾಡ್ಬೇಕಂತಂದ್ರೆ ಈಗ ಎನೇಬಲ್ ಆಗಿಬಿಡುತ್ತೆ. ಬೇಕಾದರೆ ನೀವು 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ರವೇಶ ಕ್ಲಿಕ್ ಮಾಡಿಕೊಂಡು ಆ್ಯಂಡ್ UGC 2025 ಮೇಲೆ ಕ್ಲಿಕ್ ಮಾಡ್ಕೊಂಡು ಹೋಯ್ತಂತಂದರೆ ಇಲ್ಲಿ ಕಾಣಿಸ್ತಿದೆ ನೋಡಿ. ಈಗ ಈ ಒಂದು ಲಿಂಕ್ ಈಗ ಬಿಟ್ಟವ್ರೆ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನು ಮಾಡ್ಬೋದು ಅಂತಂದರೆ ನೀವು ಚಾಯ್ಸ್ ಎಂಟ್ರಿ ಮಾಡ್ಬೋದು. ನೋಡಿ, ಈ ಲಿಂಕನ್ನು ಕಾಣಿಸ್ತಿದೆ ನೋಡು. ಮೊದಲಿಗೆ UGC ಆ್ಯಂಡ್ ಯೂನಿಟಿ ಆಯ್ಕೆ ಪ್ರವೇಶ ಶುಲ್ಕ ಅಂತ ಏನು ಕಾಣಿಸ್ತಿದೆ, ಅದನ್ನ ಲಿಂಕ್ನ ಕ್ಲಿಕ್ ಮಾಡ್ಕೊರಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಮೊದಲೆಲ್ಲ ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡ್ತಿದ್ರು ನೋಡ್ರಿ, ಆ ರೀತಿ ಲಿಂಕ್ ಪೇಜ್ ಓಪನ್ ಆಗ್ತಿದೆ. ಇಲ್ಲಿ ಕೆಳಗಡೆ ಹೋಗಿಬಿಟ್ಟು ನಿಮಗೆ ಲಾಗಿನ್ ವಿತ್ CET ನಂಬರ್ ಅಂತ ಕಾಣಿಸುತ್ತೆ ನೋಡಿ ಕೆಳಗಡೆ. ಓಕೆ, ಅಲ್ಲಿ ಲಾಗಿನ್ ವಿತ್ CET ನಂಬರ್ ಅಂತ ಏನು ಕಾಣಿಸ್ತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೇಮ್ ನೀವು ಮೊದಲಿಗೆ ಯಾವ ರೀತಿ ಆಪ್ಷನ್ ಎಂಟ್ರಿ ಪೇಜ್ಗೆ ಹೋಗುವಾಗ ಅಪ್ಲಿಕೇಶನ್ ನಂಬರ್ ಹಾಕೊಂಡ್ಬಿಟ್ಟು ಮತ್ತು ಅಪ್ಲಿಕೇಶನ್ ನಂಬರ್ ಆದ ತಕ್ಷಣ ಕೆಳಗಡೆ ಆಪ್ಷನ್ ಎಂಟ್ರಿ CET ನಂಬರ್ ಅಂತಂದು 5 ನಂಬರ್ ಏನಿದ್ವು ಅದನ್ನೆಲ್ಲನೂ ಕೂಡ ಹಾಕ್ಕೊಂಡು, ಓಕೆ ಅಂತಂದರೆ ಆಪ್ಷನ್ ಎಂಟ್ರಿ CET ನಂಬರ್ ಮತ್ತು ಅಪ್ಲಿಕೇಶನ್ ನಂಬರ್ ಎರಡೂ ಕೂಡ ಹಾಕ್ಕೊಂಡು ಸೇಮ್ ಕ್ಯಾಪ್ಚೆ ಕೆಳಗಡೆ ಕಾಣಿಸ್ತಿದೆ ನೋಡಿ. ಕೆಳಗಡೆ ಕ್ಯಾಪ್ಚೆ ಅದೇ 5 ನಂಬರ್ ಕೊಟ್ಟಿರ್ತಾರೆ ಕ್ಯಾಪ್ಚನ, ಆ ಒಂದು ಕ್ಯಾಪ್ಚೆ ಎಂಟ್ರಿ ಮಾಡಿಕೊಂಡು ಕರೆಕ್ಟಾಗಿ ಹಾಕೋರು. ಯಾಕಂದರೆ ಕ್ಯಾಪ್ಚೆ ಸರಿ ಹಾಕ್ದೆ ಏನು ಮಾಡ್ತಾರೆ ಅಂತಂದರೆ ನಾನು ತೊಗೋತಲ್ಲ ಇನ್ವ್ಯಾಲಿಡ್ ಅಂತ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಂಗಾಗಿ ಕರೆಕ್ಟಾಗಿ ಏನಿದೆ ಕ್ಯಾಪ್ಚೆ ಹಾಕ್ಕೊಂಡು ಕೆಳಗಡೆ ಸೆಂಡ್ OTP ಅಂತ ಬರ್ತದೆ. ಸ್ವಲ್ಪ ಚೇಂಜಸ್ ಆಗಿದೆ, ಅದನ್ನೇ ಮಾತಾಡ್ತೀನಿ ಈಗ ನೋಡಿ. ಇಲ್ಲಿ ಅದನ್ನ ಆದ ತಕ್ಷಣ ಸೆಂಡ್ OTP ಕೊಡ್ತೀನಿ. ಸೆಂಡ್ OTP ಆದ ತಕ್ಷಣ ಏನು ಬರ್ತಿದೆ ನೋಡಿ ಈಗ. ಓಕೆ, ಈಗ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಕ್ಯಾಮ್ರಾ ಕಾಣಿಸ್ತದೆ. ಅಂದರೆ ಒಂದು ಮೊದಲು OTP ಹಾಕೋಬೇಕು. ಮೊದಲು OTP ಬಂದಿರ್ತದೆ ನಿಮ್ಮ ಮೊಬೈಲ್ ನಂಬರ್ಗೆ ಗೊತ್ತಿರುವಾಗೆ. OTP ನಿಮ್ಮ ಮೊಬೈಲ್ ನಂಬರ್ಗೆ ಬಂದಿರ್ತದೆ. ಆ 6 ಡಿಜಿಟು, ಆ 6 ಡಿಜಿಟ್ ನೇಮ್ ಮಾಡಿರಿ, ನಂಬರ್ನ OTP ಕರೆಕ್ಟಾಗಿ ಹಾಕ್ಕೊಂಡು ಕೆಳಗಡೆ ವೆರಿಫೈ OTP ಅಂತ ಕೊಡ್ರಿ. ವೆರಿಫೈ OTP ಕೊಟ್ಟ ಆದ ನಂತರ ನೆಕ್ಸ್ಟ್ ಬರೋದೇ ನೋಡಿ ಈ ಪ್ರೊಸೆಸ್ ಬರ್ತದೆ. ಅಲ್ಲಿ ಏನು ಕಾಣಿಸ್ತಿದೆ ನೆಕ್ಸ್ಟ್ ಫೇಸ್ ವೆರಿಫಿಕೇಷನ್. ಈ ಸರ್ತಿ ಏನು ಮಾಡಿದ್ರು ಚಾಯ್ಸ್ ಎಂಟ್ರಿಗೆ ಫೇಸ್ ವೆರಿಫಿಕೇಷನ್ ಇಟ್ಟಿದ್ದಾರೆ. ಸೊ ಹಂಗಾಗಿ ನೀವೇನು ಮಾಡಬೇಕಾಗ್ತದೆ ಅಂತಂದರೆ ಮೊದಲು ಕ್ಯಾಮ್ರಾ ಬೇಕಾಗ್ತದೆ. ಸೊ ಹಂಗಾಗಿ ಕರೆಕ್ಟಾಗಿ ಫೋಟೋ ಇರಲೇಬೇಕು, ಅವ್ರದ್ದೊಂದು ಕ್ಯಾಂಡಿಡೇಟ್ ಫೋಟೋ ಇರಲೇಬೇಕು, ಅಥವಾ ನೀವು ಕ್ಯಾಂಡಿಡೇಟ್ ಆದರೂ ಇರಲೇಬೇಕಾಗ್ತದೆ ಈಗ. ಸೊ ಹಂಗಾಗಿ ನೀವೇನು ಮಾಡಬೇಕು, ಸ್ಟಾರ್ಟ್ ಕ್ಯಾಮರಾ ಅಂತ ಕೊಡಬೇಕಾಗ್ತದೆ. ಸ್ಟಾರ್ಟ್ ಕ್ಯಾಮ್ರಾ ನೋಡಿ, ಅದು ನಿಮ್ಮ ಹತ್ರ ಇಲ್ಲಪ್ಪ ದೂರ ಇದೆ ಅಂತಂದರೆ ನೀವು ಹತ್ರ ಕ್ಯಾಮ್ರಾ ಫೋನಲ್ಲಿ ಕ್ಯಾಮ್ರಾ ಆದರೂ ಅಟ್ಲೀಸ್ಟ್ ಫೋಟೋನಾದರೂ ಇತ್ತಂತಂದರೆ ಅದು ನಡೀತದೆ, ತೊಗೊಳ್ತದೆ. ಓಕೆ, ನಾನು ಆ್ಯಕ್ಚುಲಿ ಫಾರ್ ಎಕ್ಸಾಂಪಲ್ ಆ ಒಂದು ಸ್ಟೂಡೆಂಟ್ ಏನಂತಂದರೆ ನನ್ನ ಹತ್ರ ಇದ್ದಿಲ್ಲ. ಸೊ ಹಂಗಾಗಿ ಅವನಿಂದ ದೂರ ಇದ್ದ. ಸೊ ಹಂಗಾಗಿ ನಾನು ಏನು ಮಾಡಿದೆಪ್ಪ ಅಂತಂದರೆ ಸೊ ಆ ಒಂದು ಸ್ಟೂಡೆಂಟ್ದು ಫೋಟೋ ಹಾಕ್ಸ್ಕೊಂಡು ಕರೆಕ್ಟಾಗಿ ನೀಟಾಗಿ ಮಾಡಿದ್ದೀನಿ. ಬಟ್ ನಿಮ್ಮ ಹತ್ರ ಕ್ಯಾಂಡಿಡೇಟ್ ಇತ್ತಂತಂದರೆ ಒಂದು ಸೆಲ್ಫಿ ತಗೊಂಡು ಕ್ಯಾಪ್ಚರ್ ಫೋಟೋ ಅಂತ ಕೊಡಬೇಕಾಗ್ತದೆ. ಇವಾಗ ನೋಡಿ, ನಾನು ಸ್ಟಾರ್ಟ್ ಕ್ಯಾಮ್ರಾ ಅಂತ ಕೊಡ್ತೀನಿ. ಸ್ಟಾರ್ಟ್ ಕ್ಯಾಮ್ರಾ ಅಂತ ಕೊಟ್ಬಿಟ್ಟು ಅವನ ಫೋನಲ್ಲಿ ಏನು ಫೋಟೋ ಹಾಕ್ಸ್ಕೊಂಡಿದ್ದೆ ಆ ಫೋಟೋ ನೀವು ಸದ್ಯಕ್ಕೆ ಏನು ಮಾಡ್ತೀನಿ ಅಂತಂದರೆ ನಾನು ಸ್ಟಾರ್ಟ್ ಕ್ಯಾಮ್ರಾ ಕೊಟ್ಟಾದ ತಕ್ಷಣ ಅವನೊಂದು ಫೋಟೋ ಈ ರೀತಿ ನಾನು ಏನಪ್ಪ ಕರೆಕ್ಟಾಗಿ ಇಟ್ಕೊತೀನಿ. ಕರೆಕ್ಟಾಗಿ ನೀಟಾಗಿ ಫೋಟೋ ತೊಗೋಬೇಕಾಗ್ತದೆ, ಇಲ್ಲ ಅಂತಂದರೆ ಅದು ಬರೋದಿಲ್ಲ. ಸೊ ಆ ಫೋಟೋನ ನೀಟಾಗಿ ಆ ಥರ ಇಟ್ಬಿಟ್ಟು ಕೆಳಗಡೆ ಏನಂತಂದರೆ ಕ್ಯಾಪ್ಚರ್ ಫೋಟೋ ಅಂತ ಇರ್ತದೆ. ಆ ಕ್ಯಾಪ್ಚರ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗ್ತದೆ. ಕ್ಯಾಪ್ಚರ್ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ವೆರಿಫೈ ಆ್ಯಂಡ್ ಲಾಗಿನ್ ಅಂತ ಕಾಣಿಸ್ತಿದೆ ನೋಡಿ ಕೆಳಗಡೆ. ವೆರಿಫೈ ಆ್ಯಂಡ್ ಲಾಗಿನ್ ಕೆಳಗಡೆ ಕಾಣಿಸ್ತಿದೆ ನೋಡಿ, ಥರ್ಡ್ ಒಂದು. ಬೇಕಾದರೆ ಆ ವೆರಿಫೈ ಆ್ಯಂಡ್ ಲಾಗಿನ್ ಅಂತ ಕೊಟ್ಬಿಟ್ರೆ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಪೇಜ್ ಅಂತ ಏನು ಕರಿತೀವಿ, ಅಥವಾ ಇಲ್ಲೇ ಕೂಡ ಚಾಯ್ಸ್ ಎಂಟ್ರಿ ಮಾಡೋದು ಕೂಡ ಇಲ್ಲೇ ಇರ್ತದೆ. ಸೊ ಈ ಒಂದು ಪೇಜ್ ಓಪನ್ ಆಗ್ತದೆ. ಇಲ್ಲಿ ಏನೇನಿದೆ ನೋಡಿ ನಿಮ್ಮ ಕೆಲಸ ಮಾಡೋದು. ಇದರಲ್ಲಿ ನಿಮಗೆ 3-4 ಬಾಕ್ಸ್ ಬರ್ತವೆ ಗೊತ್ತಿರುವಂಗೆ. ಒಂದು ಆಪ್ಷನ್ ಎಂಟ್ರಿ ಆ್ಯಂಡ್ ಎರಡನೇದು ಬಂದುಬಿಟ್ಟು ಅಲಾಟ್ಮೆಂಟು ಆ್ಯಂಡ್ ಮೂರನೇದು ಬಂದುಬಿಟ್ಟು ಅಕೌಂಟ್ ಸೆಟ್ಟಿಂಗ್ ಅಂತಂದು. ಈಗ ಆಪ್ಷನ್ ಎಂಟ್ರಿ ಪೇಜ್ ಅಂದ್ರೆ ಸದ್ಯಕ್ಕೆ ಆಪ್ ಆಗಿದೆ. ಇದು ಯಾವಾಗಂದ್ರೆ ಸೆಕೆಂಡ್ ರೌಂಡಿಗೆ ಎನೇಬಲ್ ಆಗ್ತದೆ. ಈಗ ಅಲಾಟ್ಮೆಂಟಲ್ಲಿ ಏನಾಗ್ತಾ ಇದೆ, ಸೊ ಅಲಾಟ್ಮೆಂಟಲ್ ಪೇಜಲ್ಲಿ ಬೇಕಾದ್ರೆ ನೋಡಿ ನಿಮ್ಗೆ ಯಾವ ಕಾಲೇಜ್ ಸಿಕ್ಕಿದೆ, ಓಕೆ, ಎಷ್ಟನೇ ಸೀರಿಯಲ್ ನಂಬರ್ ಸಿಕ್ಕಿದೆ ನಿಮ್ಗೆ ಗೊತ್ತಿರುವಾಗ ಈ ಒಂದು ಸ್ಟೂಡೆಂಟ್ಗೆ 9ನೇ ನಂಬರ್ ಸಿಕ್ಕಿದೆ. ಸೊ ಹಂಗಾಗಿ ಇವನಿಗೆ ಚಾಯ್ಸ್ 2ನ ಕೊಡಬೇಕಾಗಿದೆ. ಸೊ ಹಂಗಾಗಿ ಏನು ಮಾಡ್ತಿದ್ದಾನೆ ಅಂತಂದರೆ ನೋಡಿ, ಕೆಳಗಡೆ ಅಡ್ಮಿಷನ್ ಅಂತ ಕಾಣಿಸ್ತಿದೆ ನೋಡಿ, ಇಲ್ಲಿ ಚಾಯ್ಸ್ ಎಂಟ್ರಿ ಅಂತ ಪೇಮೆಂಟ್ ಡೀಟೇಲ್ ಅಂತ ಇದೆ. ಸೊ ಚಾಯ್ಸ್ ಎಂಟ್ರಿ ಮಾಡೋದಲ್ಲಿ ನಾವು ಸೊ ಇಲ್ಲಿ ಅಕೌಂಟು ಈಗ ಅಲಾಟ್ಮೆಂಟಲ್ಲಿ ಇವನಿಗೆ ಸಿಕ್ಕಿರೋದು 9ನೇದು. ಸೊ ಹಂಗಾಗಿ ಇವನು ಚಾಯ್ಸ್ 2 ಕೊಡೋದು ನೆಕ್ಸ್ಟ್ ರೌಂಡ್ಗೆ ಹೋಗ್ಬೇಕಂತ ಇದ್ದಾನೆ. ಸೊ ಅಕೌಂಟ್ ಸೆಟ್ಟಿಂಗ್ ಅಂದರೂ ಏನು ಕೂಡ ಚೇಂಜಸ್ ಮಾಡ್ಲಿಕ್ಕೆ ಬರಲ್ಲ. ಈಗ ಅಲಾಟ್ಮೆಂಟಲ್ಲಿ ಇವ್ನಿಗೆ ಏನಂತಂದರೆ ಫೀಸ್ ಬೇಕಾದ್ರೆ ನೋಡ್ಕೊರಿ. ಮೊದಲೆಲ್ಲ ನಿಮಗೆ ಇಂಜಿನಿಯರ್ ಫೀಸ್ ಇವನು ಸಿಕ್ಕಿರೋದು ಇಂಜಿನಿಯರಿಂಗ್ ಕಾಲೇಜು. ಸೊ ಮೊದಲೆಲ್ಲ ಫೀಸ್ ನಿಮಗೆ ಅಲಾಟ್ಮೆಂಟಲ್ಲಿ 1,20,000 ಏನೆಲ್ಲ ತೋರಿಸ್ಬೋದು. ಬಟ್ ಇಲ್ಲಿ ಪೇಡ್ ಎಷ್ಟು ಕಾಣಿಸ್ತಿದೆ 0 ಅಂತ ತೋರಿಸ್ತಿದೆ. ಸೊ ರಿಸರ್ವೇಷನ್ ಫೀಸ್ ಅಂತ ಬಂದುಬಿಟ್ಟು 10 ರೂಪಾಯಿ ತೋರಿಸ್ತಿದೆ ಅಷ್ಟೇ. ಓಕೆ, ಅಂತ ನೀವು 10 ರೂಪಾಯಿ ಅಷ್ಟೇ ಕೊಡೋದು. SC ಸ್ಟೂಡೆಂಟ್ ಆಯ್ತು ಅಂದರೆ 10 ರೂಪಾಯಿ ಅಷ್ಟೇ. ನನಗೆ ಜನರಲ್ ಸ್ಟೂಡೆಂಟ್ ಆಯ್ತಂದ್ರೆ ಫೀಸ್ ಎಲ್ಲ ಕೂಡ ಬರ್ತದೆ. ಬಟ್ SC ಇರೋದಕ್ಕೆ ಇವನಿಗೆ 0 ರೂಪಾಯಿ, ಪೇಡ್ 0 ಅಂತ ಬರ್ತದೆ. ಸೊ ಹಂಗಾಗಿ ಯಾವುದೇ ರೀತಿ ದುಡ್ಡು ಇರಲ್ಲ ಇವ್ರು ಸದ್ಯಕ್ಕೆ. ಈಗ ಇವನು ಏನು ಮಾಡಬೇಕಪ್ಪ ಅಂದರೆ ಚಾಯ್ಸ್ 2 ಕೂಡ ಒಂದು ಏನು ಮಾಡಬೇಕು, ನೆಕ್ಸ್ಟ್ ರೌಂಡ್ಗೆ ಹೋಗಬೇಕು. ಸೊ ಹಂಗಾದರೆ ಇವನು ಏನು ಮಾಡಬೇಕು ಕೆಲಸ, ಕೆಳಗಡೆ ಹೋಗ್ಬಿಟ್ಟು ಅಡ್ಮಿಷನ್ ಅಂತ ಕಾಣಿಸ್ತಿದೆ, ಅಲ್ಲಿ ಚಾಯ್ಸ್ ಎಂಟ್ರಿ ಅಂತ ಕಾಣಿಸ್ತಿದೆ. ಚಾಯ್ಸ್ ಎಂಟ್ರಿ ಮೇಲೆ ಕ್ಲಿಕ್ ಮಾಡ್ಕೊರಿ. ಅದಾದ ತಕ್ಷಣ ನೀಟಾಗಿ ಬೇಕಾದ್ರೆ ಇನ್ನೊಂದು ಟೈಮ್ ನೀಟಾಗಿ ಕಳಿಸ್ಕೊರಿ. ಚಾಯ್ಸ್ 1 ಅಂತಂದರೆ ಅಡ್ಮಿಷನ್ ಮಾಡಿಸ್ಕೊಳ್ಳೇಬೇಕು. ಚಾಯ್ಸ್ 2 ಅಂತ ಅಲ್ಲಿ ಕಾಣಿಸ್ತಿದ್ದು ಚಾಯ್ಸ್ 1 ಮುಂಗಡೆ ಒಂದು ವೈಟಾಗಿ ಟಿಕ್ ಮಾರ್ಕ್ ಕೊಟ್ಟವ್ರು ನೋಡಿ. ಅದಾದ ತಕ್ಷಣ ಚಾಯ್ಸ್ 2 ಅಲ್ಲಿ ಕೂಡ ಒಂದು ವೈಟಾಗಿ ಇದು ಕೊಟ್ಟವ್ರೆ. ಆ್ಯಂಡ್ ಅದಾದ ತಕ್ಷಣ ಚಾಯ್ಸ್ 3
ಚಾಯ್ಸ್ 3 ಕೊಟ್ಬಿಟ್ಟು ಅಲ್ಲೂ ಕೂಡ ನೀಟಾಗಿ ಆ್ಯಂಡ್ ಚಾಯ್ಸ್ 4 ಕೊಟ್ಟು ಅಲ್ಲೂ ಕೂಡ ನೀಟಾಗಿ ಒಂದು ವೈಟ್ ಟಿಕ್ ಮಾರ್ಕ್ ಕೊಟ್ಟಿದ್ರೆ ಕೆಳಗಡೆ ಸಬ್ಮಿಟ್ ಬಟನ್ ಇದೆ. ಸೊ ಇವಾಗ ನೀಟಾಗಿ ಮನೇಲಿ ಕೂತ್ಕೊಂಡು ನೀವೇನು ಮಾಡಬೇಕು, ನೀವು ಅದನ್ನೇ ಮಾಡಬೇಕು. ಲೈಕ್ ಎಕ್ಸಾಂಪಲ್ ಈ ಒಂದು ಸ್ಟೂಡೆಂಟು ಚಾಯ್ಸ್ 2 ಅಂತ ಹೇಳ್ತಿದ್ದ. ಸೊ ಹಂಗಾಗಿ ಚಾಯ್ಸ್ 1 ಕೊಟ್ಟರೆ ನೀವು ಇಮಿಡಿಯೇಟಾಗಿ ಏನಪ್ಪ ಅಂತಂದರೆ ಪೇಮೆಂಟ್ ಮಾಡಬೇಕು. ಬಟ್ ಈ ಒಂದು ಸ್ಟೂಡೆಂಟ್ಗೆ ಚಾಯ್ಸ್ 2 ಕೊಡಬೇಕು. ಓಕೆ, ಕಾಣಿಸ್ತಿದ್ರೆ ಚಾಯ್ಸ್ 2 ಕೊಟ್ಟರೆ ಬ್ಲೂ ಟಿಕ್ ಮತ್ತು ನೋಡಲಿ ವೈಟ್ ಮೇಲೆ ಒಂದು ಟಿಕ್ ಮಾಡ್ಕೊಂಡ್ರೆ ಒಂದು ಬ್ಲೂ ಥರ ಬರ್ತದ. ಕೆಳಗಡೆ ಹೋಗ್ಬಿಟ್ಟು ಸಬ್ಮಿಟ್ ಅಂತ ಕಾಣಿಸ್ತಿದೆ ನೋಡಿ, ಸಬ್ಮಿಟ್ ಮೇಲೆ ಬಟನ್ ಕೊಟ್ಬಿಟ್ರೆ ಮುಗೀತು, ನಿಮ್ಮ ಚಾಯ್ಸ್ ಎಂಟ್ರಿ ಮುಗಿದಾಗ. ಬಟ್ ಮೇಲ್ಗಡೆ ಇನ್ನೊಂದು ಟೈಮ್ ಏನಪ್ಪ ಅಂದರೆ ಕನ್ಫರ್ಮೇಷನ್ಗೋಸ್ಕರ ಏನಪ್ಪ ಅಂದರೆ ಮೇಲ್ಗಡೆ ಒಂದು ಟಿಕ್ ಮಾರ್ಕ್ ಬಂದಿರ್ತದೆ. ಸೊ ನಾನು ಆರಿಜೆಂಟಲ್ಲಿ ವೀಡಿಯೋ ಮಾಡ್ಲಿಕ್ಕೆ ಈ ಥರ ಕಾಣಿಸ್ತಿದೆ. ಇಲ್ಲಿ ಕನ್ಫರ್ಮೇಷನ್ ಕೊಡ್ಲಿಕ್ಕಿಂತ ಮುಂಚೆಕ್ಕೆ ಏನು ಮಾಡಬೇಕು, ಮೇಲ್ಗಡೆ ಒಂದೇ ಅಂತ ಟಿಕ್ ಮಾರ್ಕ್ ಬರ್ತದೆ. ಇಲ್ಲ ಅಂದ್ರೆ ಕನ್ಫರ್ಮೇಷನ್ ಮಾಡ್ಲಿಕ್ಕೆ ಅವ್ರು ಏನು ಮಾಡ್ತಾರೆ ಅಂತಂದರೆ ಮೇಲ್ಗಡೆ ಒಂದು ಟಿಕ್ ಮಾರ್ಕ್ ಬರ್ತದೆ. ಸೊ ಬೇಕಾದ್ರೆ ಇದು ಆರಿಜೆಂಟಲ್ಲಿ ನಿಮ್ಗೆ ಬರ್ತಿಲ್ಲ, ಬೇಕಾದ್ರೆ ನಿಮಗೆ ಫೋನ್ ಸ್ಟೇಟ್ ಮಾಡಿಬಿಟ್ಟು ನಿಮ್ಗೆ ತೋರಿಸ್ತೀನಿ. ಇಲ್ಲ ಅಂತಂದ್ರೆ ಕನ್ಫರ್ಮ್ ಆಗೋದಿಲ್ಲ. ಸೊ ಏನು ಬರ್ತಾರೆ ಎಲ್ಲಿದೆ ಅಂತ ತೋರಿಸ್ತೀನಿ ನೋಡಿ. ಬೇಕಾದ್ರೆ ಈಗ ಈ ಸ್ಟೇಟ್ ಮಾಡ್ಕೋರಿ, ಮೇಲ್ಗಡೆ ಒಂದು ಟಿಕ್ ಮಾರ್ಕ್ ಅಂತ ಬಂದಿರ್ತದೆ. ಓಕೆ, ಮೇಲ್ಗಡೆ ಒಂದು ಟಿಕ್ ಮಾರ್ಕ್ ಬಂದಿರ್ತದೆ ನೋಡಿ. ಆರಿಜೆಂಟಲ್ಲಿ ಬರಲ್ಲ ನಾನು ವೀಡಿಯೋ ಸ್ಕ್ರೀನ್ ಮಾಡಲಿಕ್ಕೆ. ಸೊ ಹಂಗೆ ಮೇಲ್ಗಡೆ ಒಂದು ಟಿಕ್ ಮಾರ್ಕ್ ಬಂದಿರ್ತದೆ, ಅಲ್ಲಿ ಕಾಣಿಸ್ತಿದೆ ನೋಡಿ. ಆ ರೀತಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೆಳಗಡೆ ಕನ್ಫರ್ಮ್ ಅಂತ ಕೊಡಬೇಕು. ಓಕೆ, ಆ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡೋ ಕನ್ಫರ್ಮೇಷನ್ ಕೊಟ್ಬಿಟ್ರೆ ಮುಗೀತು, ನಿಮ್ಮ ಒಂದು ಚಾಯ್ಸ್ ಎಂಟ್ರಿ ಮುಗ್ದಂಗೆ. ಅಂದರೆ ಚಾಯ್ಸ್ 2 ಕೊಡೋರಿಗೆ ಇಷ್ಟೇ ಮುಗೀತು. ಚಾಯ್ಸ್ 2 ಆ್ಯಂಡ್ ಚಾಯ್ಸ್ 3 ಕೊಡೋರಿಗೆ ಇಷ್ಟೇ. ಬಟ್ ಚಾಯ್ಸ್ 1 ಕೊಟ್ಟರೆ ಬೇರೆ ಡಿಫ್ರೆಂಟ್ ಇರ್ತದೆ. ನಿಮ್ಗೆ ಸಪ್ರೇಟಾಗಿ ಇನ್ನೊಂದು ಟೈಮ್ ಲೈವ್ ಡೆಮೋದಲ್ಲಿ ಹೇಳ್ತೀನಿ. ಅಂದರೆ ಚಾಯ್ಸ್ 2 ಆ್ಯಂಡ್ ಚಾಯ್ಸ್ 3 ಕೊಟ್ಟರೆ ಅಂತಂದರೆ ಈಗ ನೋಡಿ, ಇದೊಂದು ಪ್ರಿಂಟ್ಔಟ್ ಫೋಟೋದವ್ರು ತಗೊಂತಿರೋ ಪ್ರಿಂಟ್ಔಟ್ ತಗೊಂತಿರೋ ನಿಮಗೆ ಬಿಟ್ಟಿದ್ದು. ಜಸ್ಟ್ ನಿಮಗೋಸ್ಕರ ಒಂದು ಇರಲಿ ಅಂದ್ರೆ ಒಂದು ಫೋಟೋ ಇಟ್ಕೊಂತೀರಿ, ಹಂಗೆ ಸ್ಕ್ರೀನ್ಶಾಟ್ ಆದರೂ ಇಟ್ಕೊಂತೀರಿ ಚಾಯ್ಸ್ 2 ಕೊಟ್ಟಿರೋದಕ್ಕೆ. ಸೊ ಬೇಕಾದ್ರೆ PDF ಕೂಡ ಸೇವ್ ಕೂಡ ಮಾಡ್ಕೋಬೋದು, ಹಂಗೇನಿಲ್ಲ ನೋಡಿ. ಇಷ್ಟು ನಿಮ್ಮ ಚಾಯ್ಸ್ ಎಂಟ್ರಿ ಮಾಡೋದಿಷ್ಟೇ. ಈಗ ಬೇಕಾದರೆ ಈಗ ಏನು ಮಾಡ್ಕೋರಿ, ಬ್ಯಾಕ್ ಬಂದುಬಿಟ್ಟು ಈಗ ಹೋಮ್ ಪೇಜಲ್ಲಿ ಸದ್ಯಕ್ಕಿದ್ದೀನಿ ನೋಡಿ. ಚಾಯ್ಸ್ ಎಂಟ್ರಿ ಅಂತ ಇತ್ತು, ಈಗ ಚಾಯ್ಸ್ ಪ್ರಿಂಟ್ ಅಂತ ಬರ್ತದೆ. ಅಂದರೆ ಚಾಯ್ಸ್ ಪ್ರಿಂಟ್ ಅಂತ ಬರ್ತದೆ. ಇದನ್ನ ಬೇಕಾದ್ರೆ PDF ಅದು ತಗೋತೀವಿ. ಮತ್ತು ಚಾಯ್ಸ್ ಎಂಟ್ರಿ ಕಂಪ್ಲೀಟ್ ಆಗಿದೆ, ಹಂಗಾಗಿ ಚಾಯ್ಸ್ ಪ್ರಿಂಟ್ ಅಂತ ಬರ್ತದೆ. ಕೆಳಗಡೆ ಪೇಮೆಂಟ್ ಡೀಟೇಲ್ ಇದೆ, ವರಿ ಮಾಡ್ಕೊಬೇಡಿ. ಚಾಯ್ಸ್ 2 ಕೊಡೋರಿಗೆ ಪೇಮೆಂಟ್ ಡೀಟೇಲ್ ಇವಾಗಿರಲ್ಲ. ಹೇಳ್ದಂಗೆ ಯು ಆರ್ ನಾಟ್ ಫೌಂಡ್ ಫಾರ್ ದಿಸ್ ಸೀಟ್ ನಂಬರ್ ಅಂತ ಬರ್ತದೆ. ಸೊ ಹಂಗಾಗಿ ಯಾವುದೇ ರೀತಿಯಾಗಿ ಚಾಯ್ಸ್ 2 ಕೊಡೋರಿಗೆ ಪೇಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಇನ್ಕೆ ಚಾಯ್ಸ್ 1 ಕೊಟ್ಟರೆ ನಿಮ್ಗೆ ಇನ್ನೊಂದು ಟೈಮ್ ಲೈವ್ ಡೆಮೋ ಮಾಡ್ತೀನಿ. ಚಾಯ್ಸ್ 1 ಕೊಟ್ಟವ್ರಿಗೆ ಯಾವ ರೀತಿ ಪೇಮೆಂಟ್ ಮಾಡೋದು, ಆನ್ಲೈನು ಮತ್ತು ಆಫ್ಲೈನ್ ಎರಡು ರೀತಿ ಇರ್ತದೆ. ಆ್ಯಂಡ್ ಅಲ್ಲಿ ಚಲನ್ ಕೂಡ ಬರ್ತದೆ ಚಾಯ್ಸ್ 1 ಕೊಟ್ಟರೆ. ಅದು ನೀಟಾಗಿ ನಮ್ಮ ಟೈಮ್ ಮಾಡ್ತೀನಿ. ಸದ್ಯಕ್ಕೆ ಚಾಯ್ಸ್ 2 ಕೊಡೋರಿಗೆ 3 ಕೊಡೋರಿಗೆ ಈ ರೀತಿ ಲೈವ್ ಡೆಮೋ ಮಾಡ್ಬೋದು. ಚಾಯ್ಸ್ 1 ಕೊಡೋರು ಮಾಡ್ಬೋದು. ನೆಕ್ಸ್ಟ್ ಪೇಮೆಂಟ್ ಕೆಳಗಡೆ ಬರ್ತದೆ, ಅದನ್ನೆಲ್ಲ ಕೂಡ ನೀಟಾಗಿ ಹೇಳ್ತೀನಿ ಆಯಿತಾ. ಇದಿಷ್ಟು ಚಾಯ್ಸ್ ಎಂಟ್ರಿ ಬಗ್ಗೆ ನೀಟಾಗಿ ಸ್ವಲ್ಪ ಹೇಳಿದ್ದೀನಿ, ವಿತ್ ಲೈವ್ ಡೆಮೋನು ಕೂಡ ತೋರಿಸಿದ್ದೀನಿ. ಮಾಡೋದು ಸಾಧ್ಯ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಯಾಕಂದರೆ ಹೆಂಗೆಂಗೋ ಮಾಡ್ಲಿಕ್ಕೆ ಹೋಗ್ಬೇಡಿ. ಚಾಯ್ಸ್ ಎಂಟ್ರಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇದೇ ನಿಮಗೆ ಒಂದೇ ಟೈಮ್ ಮುಗಿತಿದ್ದು ವಾಪಸ್ ಚೇಂಜ್ ಮಾಡೋಕ್ಕೆ ಬರೋದಿಲ್ಲ, ಅದಕ್ಕೆ ಹೇಳೋದು ಆಯಿತಾ. ಸರಿ, ಲಾಸ್ಟಿಗೆ ಕೊನೆಗೆ ಲಾಗೌಟ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ಲಾಗೌಟ್ ಅಂತಂದು ಹೊರಗಡೆ ಬರ್ತೀರಾ ಅಷ್ಟೇ. ಲಾಗೌಟ್ ಕೊಡಿ, ಏನಾಗಲ್ಲ. ಓಕೆ, ಲಾಗೌಟ್ ಕೊಡ್ರಿ, ಒನ್ ಟೈಮಲ್ಲಿ ಲಾಗೌಟ್ ಆಗ್ತೀರಾ. ಓಕೆ, ಇಷ್ಟು ಮಾಡಿಬಿಟ್ರೆ ನಿಮ್ಮೊಂದು ಚಾಯ್ಸ್ ಎಂಟ್ರಿ ಎಲ್ಲನೂ ಕೂಡ ಪ್ರೊಸೆಸ್ ಮುಗ್ದಂಗೆ. ಅಂದರೆ ಚಾಯ್ಸ್ 2, 3 ಕೊಟ್ಟವ್ರಿಗೆ ಅಥವಾ 4 ಕೊಟ್ಟರು ಕೂಡ ಎಕ್ಸಿಟ್ ಆಗ್ತೀರಾ. ಇಷ್ಟು ಮಾಡ್ದಂಗೆ ಚಾಯ್ಸ್ 1 ಕೊಟ್ಟರು ಕೂಡ ಇಲ್ಲಿಗೆ ಮುಗಿಯಲ್ಲ. ಚಾಯ್ಸ್ 1 ಕೊಟ್ಟವ್ರಿಗೆ ನೆಕ್ಸ್ಟ್ ನಿಮಗೆ ಪೇಮೆಂಟ್ ಮಾಡೋದು ಎಲ್ಲನೂ ಕೂಡ ಇರ್ತದೆ. ನೆಕ್ಸ್ಟ್ ಚಾಯ್ಸ್ 1 ಕೊಟ್ಬಿಟ್ಟು ಯಾವ ರೀತಿ ಪೇಮೆಂಟ್ ಮಾಡಬೇಕು ಡೀಟೇಲ್ಸಾಗಿ ಇನ್ನೊಂದು ಟೈಮ್ ನೀವು ಚಾಯ್ಸ್ 1 ಕೊಟ್ಟವ್ರಿಗೆ ಸಪ್ರೇಟಾಗಿ ಮಾಡ್ತೀನಿ. ಯಾಕಂದರೆ ಈಗ ಸದ್ಯಕ್ಕೆ ಚಾಯ್ಸ್ 1 ಅವ್ರಿಗೆ ಅಷ್ಟೇ ಈಗ ಪ್ರೊಸೆಸ್ ಇರ್ತದೆ. ಚಾಯ್ಸ್ 2 ಆ್ಯಂಡ್ 3, 4 ಕೊಟ್ಟರೆ ನಿಮ್ಮದು ಕೆಲಸ ಮುಗ್ದಂಗೆ, ಯಾವುದೇ ರೀತಿ ಇಲ್ಲ. ಆ್ಯಂಡ್ ಇದು ಹೇಳ್ತೀನಿ, ಯಾರಿಗೆಲ್ಲ ಸೀಟ್ ಸಿಕ್ಕಿಲ್ವೋ, ಸೀಟ್ ಇದುವರೆಗೂ ಕೂಡ ಸಿಕ್ಕಿಲ್ಲ ಅಂತಂದರೆ ನಿಮ್ಗೆ ಯಾವುದೇ ರೀತಿ ಚಾಯ್ಸ್ ಎಂಟ್ರಿ ಇರಲ್ಲ, ಡೈರೆಕ್ಟಾಗಿ ಸೆಕೆಂಡ್ ರೌಂಡ್ಗೆ ಹೋಗ್ತಾರೆ ಆಯಿತಾ. ಸರಿ, ಇದಿಷ್ಟು ಸದ್ಯಕ್ಕೆ ಚಾಯ್ಸ್ ಎಂಟ್ರಿ ಬಗ್ಗೆ ಸಾಧ್ಯ ಆಗೋದಷ್ಟು. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಹಾಕಿ. ಓಕೆ ಆಯಿತಾ. ಸರಿ, ನಿಮಗೆ ಮೋರ್ ಲೈವ್ ಡೆಮೋಸ್ ಬೇಕಿತ್ತಂದರೆ ಅದನ್ನು ಕೂಡ ಹೇಳ್ರಿ, ಏನಾದರೂ ಕೂಡ ಮಾಡ್ತೀನಿ ಆಯಿತಾ. ಥ್ಯಾಂಕ್ ಯು, ಹ್ಯಾವ್ ಎ ನೆಕ್ಸ್ಟ್ ಡೇ, ಬಾಯ್.